ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜಿಕೆ ಪರಿಣಿತಿ. ಇಂದಿನ ಮೊದಲನೇ ಪ್ರಶ್ನೆ, ಪ್ರಥಮ ಜೈನ ಸಮ್ಮೇಳನ ನಡೆದ ಸ್ಥಳ ಪಾಟಲಿಪುತ್ರ. ಅರ್ಥಶಾಸ್ತ್ರವನ್ನು ಬರೆದವರು ಯಾರು? ಕೌಟಿಲ್ಯ. ಗಾಂಧಾರ ಕಲೆಯು ಯಾವ ಕಲೆಯಿಂದ ಪ್ರಭಾವಿತಗೊಂಡಿತು? ಗ್ರೀಕ್ ಕಲೆ. ನಿಗಮ ಎಂಬ ಪದದ ಅರ್ಥವೇನು? ವ್ಯಾಪಾರಿಗಳ ಗುಂಪು. ಗಾಂಧಾರ ಕಲೆಯನ್ನು ಪ್ರೋತ್ಸಾಹಿಸಿದ ದೊರೆ ಯಾರು? ಕನಿಷ್ಕ. ರಾಸೋ ಕೃತಿಯ ಕರ್ತೃ ಯಾರು? ಚಾಂದ್ ಬರ್ದಾಯಿ. ದೆಹಲಿ ಸುಲ್ತಾನರ ಕಾಲದಲ್ಲಿ ಯಾವ ಮನೆತನ ಅತಿ ಕಡಿಮೆ ಕಾಲ ಆಳ್ವಿಕೆ ನಡೆಸಿತು? ಖಿಲ್ಜಿ ಮನೆತನ. ತೈಮೂರನ ಜೀವನ ಚರಿತ್ರೆ ಯಾವುದು? ಮಲ್ಬೂಜತ್ ಇ ತೈಮೂರಿ. ಸ್ವತಃ ತಾನೇ ಆತ್ಮಚರಿತ್ರೆ ಬರೆದ ಮೊಘಲ ದೊರೆ ಶಹಜಹಾನ್. ಈಸ್ಟ್ ಇಂಡಿಯಾ ಕಂಪನಿಯ 24 ಪರಗಣ ಜಿಲ್ಲೆಗಳನ್ನು ಯಾರಿಂದ ಪಡೆಯಿತು? ಮೀರ್ ಜಾಫರ್. ನಿರ್ಣಾಯಕವಾದ ಎರಡನೇ ಆಂಗ್ಲೋ ಸಿಖ್ ಯುದ್ಧ ನಡೆದದ್ದು ಗುಜರಾತ್. ಇಂಗ್ಲಿಷರಿಗಾಗಿ ಬಕ್ಸಾರ್ ಕದನವನ್ನು ಗೆದ್ದವರು ವಾರನ್ ಹೇಸ್ಟಿಂಗ್ಸ್. ಬಂಗಾಳದ ಕಾಯಂ ಜಮೀನ್ದಾರಿ ಪದ್ಧತಿಯ ಕೆಟ್ಟದಾದ ಅಂಶ ರೈತರ ಅತಿಯಾದ ಕಡು ಬಡತನ ಸ್ಥಿತಿ. ಡಿಸ್ಕವರಿ ಆಫ್ ಇಂಡಿಯಾದ ಕರ್ತೃ ನೆಹರು. ರಷ್ಯಾದಲ್ಲಿ ಕ್ರಿಮಿಯಾ ಯುದ್ಧ ಸಂಭವಿಸಿದ ವರ್ಷ 1854ರಲ್ಲಿ. ಸಿಖ್ ಧರ್ಮದ ಸ್ಥಾಪಕ ಗುರು ನಾನಕ್. ಸಿಖ್ಖರ 10ನೆಯ ಹಾಗೂ ಕೊನೆಯ ಗುರು ಯಾರು? ಗುರು ಗೋವಿಂದ ಸಿಂಗ್. ಸೂಫಿ ಎಂಬ ಪದವು ಈ ಪದದಿಂದ ಉತ್ಪನ್ನವಾಗಿದೆ. ಸಾಪ್. 1857ರ ದಂಗೆಯಲ್ಲಿ ಭಾರತೀಯ ಸೇನೆಯ ಮುಂದಾಳತ್ವವನ್ನು ಯಾರು ವಹಿಸಿದ್ದರು? ತಾತ್ಯಾ ಟೋಪಿ. ಜೂರಾ ಎಂಬಲ್ಲಿ ದೊರೆತಿರುವ ಕನ್ನಡ ಶಾಸನ ಈ ಅರಸರ ಕಾಲದ್ದು. ರಾಷ್ಟ್ರಕೂಟರು. ವಿಕ್ರಮಾಂಕ ದೇವಚರಿತ ಗ್ರಂಥವನ್ನು ಬರೆದವರು ಯಾರು? ಬಿಲ್ಲಣ. ಮಹಾವೀರನ ಮೊದಲ ಹೆಸರೇನು? ವರ್ಧಮಾನ. ಚೋಳರ ಕಾಲದ ಗ್ರಾಮೀಣ ಸರ್ಕಾರ ಅಧ್ಯಯನಕ್ಕೆ ಬಹುಮುಖ್ಯ ಆಧಾರ ಉತ್ತರ ಮೇರೂರು ಶಾಸನ. ಆಸ್ಟ್ರೇಲಿಯಾದಲ್ಲಿರುವ ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಹವಳದ ದಂಡೆ. ಕ್ವೀನ್ಸ್ಲ್ಯಾಂಡ್ ಇರುವುದು ಆಸ್ಟ್ರೇಲಿಯಾದಲ್ಲಿ. ಸಹಸ್ರ ಸರೋವರಗಳ ನಾಡು ಫಿನ್ಲ್ಯಾಂಡ್. ಶ್ರೀಲಂಕಾ ದೇಶಕ್ಕೆ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ತನ್ನ ಮಗ ಮತ್ತು ಮಗಳನ್ನು ಕಳುಹಿಸಿದ ಚಕ್ರವರ್ತಿ ಯಾರು? ಅಶೋಕ.
ವಾಸ್ಕೋಡಿಗಾಮನು ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಕಲ್ಲಿಕೋಟೆ ತಲುಪಿದ್ದು 1498ರಲ್ಲಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ದಕ್ಷ ಆಡಳಿತಗಾರ ಮತ್ತು ದೊರೆಯಾಗಿದ್ದವರು ಕೃಷ್ಣದೇವರಾಯ. ಆಫ್ರಿಕಾ ಖಂಡದ ದಕ್ಷಿಣದ ತುದಿಯನ್ನು ಕಂಡುಹಿಡಿದವರು ಬಾರ್ತಲೋಮ ಡಯಾಸ್. ವೇದಗಳ ಮೇಲಿನ ಚರ್ಚಾರ್ಥದಲ್ಲಿ ಪರಿಣಿತರಾಗಿದ್ದವರು ಯಾರು? ಸಾಯಣ. ವಿಜಯನಗರದ ಸಾಮ್ರಾಜ್ಯದಲ್ಲಿ ಬೃಹತ್ ಪ್ರಮಾಣದಲ್ಲಿ ರಫ್ತಾಗುತ್ತಿದ್ದ ಸಾಂಬಾರ್ ಬೇಳೆ ಆಹಾರ ಪದಾರ್ಥ ಯಾವುದು? ಕರಿಮೆಣಸು. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಟೋಮನ್ ಟರ್ಕರು ವಶಪಡಿಸಿಕೊಂಡದ್ದು 1453ರಲ್ಲಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಗೊಂಡಿದ್ದು 1602ರಲ್ಲಿ. ಶ್ರೀಮತಿ ಅನಿ ಬೆಸೆಂಟ್ ಸ್ಥಾಪಿಸಿದ ಸಾಮಾಜಿಕ ಸಂಸ್ಥೆ ಥಿಯೋಸೋಫಿಕಲ್ ಸೊಸೈಟಿ. ಬರ್ಮಾದ ಈಗಿನ ಹೆಸರು ಮಯನ್ಮಾರ್. ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.